Yeah.
ವೆಲ್ಡಿಂಗ್ ಮಾಡುವಾಗ ಮೊದಲು ಕಿಡಿ ಹಾಕ್ತದೆ, ಆಮೇಲೆ ಈ ವೆಲ್ಡಿಂಗ್ ಹಾಕಲ್ಲ. ಅದು ಒಳ್ಳೆ ರೀತಿಯಾಗಿ ಮೊದಲೇ ಆಗ್ತದೆ, ಮೊದಲೇ ನಂತರ ಪ್ರಾರಂಭ ಕಿಡಿ ಹಾಕಲ್ಲ. ಅವಳು ಹೀಗೆ, ಅವ ಹಾಗೆ, ಅವಳು ಹೀಗೆ, ಇವ ಹಾಗೆ. ಮೊದಲು ಮೊದಲು ತುತ್ತು ಹೊತ್ತು ಇತ್ಯಾದಿಗಳು ನಡೀತಾ ಇರ್ತದೆ. ಆಮೇಲೆ ಕತ್ತಿಯನ್ನು ತೆಗೆದುಕೊಳ್ಳತಕ್ಕಂಥ ಸನ್ನಿವೇಶದ ಅನೇಕ ಕುಟುಂಬಗಳನ್ನು ನಾವು ಕಾಣ್ತೀವಿ. ಆದರೆ ಸಿರಿಯಾಳ ಅಂಗದ ದಂಪತಿಗಳು ಅನ್ಯೋನ್ಯವಾಗಿರತಕ್ಕಂಥ ಸತಿಪತಿಯರು ಅನ್ಯೋನ್ಯವಾಗಿ ಭಗವಂತನ ಆರಾಧನೆಯನ್ನು ಮಾಡುವ ನಿರಂತರ ಕಾಲವನ್ನು ಕಳೆಯುತ್ತಾ ಇರತಕ್ಕಂಥದ್ದು. ಕಾಲವು ಸನ್ನಿಹಿತವಾಗ್ತಾ ಇದೆ, ಕಳೆಯುತ್ತಾ ಇದೆ. ಆದರೆ ಅವರಿಗೆ ಒಂದು ಚಿಂತೆ, ಬೇಕಾದಷ್ಟು ಧನಕರ್ಮಾದಿಗಳಿವೆ, ಆದ ಸಂಪತ್ತುಗಳಿವೆ, ಬೇಕಾದಷ್ಟು ಮಾತ್ರ ಇಲ್ವಲ್ಲ, ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ. ಎಷ್ಟಿದ್ದರೆ ಮಕ್ಕಳೇ ಇಲ್ಲ ಅಂತ ಆದ್ರೆ ಎಲ್ಲವೂ ಕೂಡ ವ್ಯರ್ಥ. ಗಂಡವರೆಲ್ಲ ಈ ಚಾಂಗಲೆಯಿಂದ ಕಂಡು ಹಿಡಿಯಾಡಿಸುವುದಕ್ಕೆ ಪ್ರಾರಂಭಿಸಿತು. ಬಂದೆ ಎನ್ನುವುದಾಗಿ ಹರನೇ ಇಂತಹ ನುಡಿಗಳನ್ನು ನಾವು ಕೇಳಲೇಬೇಕು. ನಿನ್ನ ಆರಾಧನೆ ನಿರಂತರವಾಗಿ ಮಾಡ್ತಾ ಇವರಿಂದ ಭಕ್ತರಾಗಿರ್ತಕ್ಕಂಥ ನನಗೆ ಈ ಪಟ್ಟಣವನ್ನು ಕಟ್ಟಬೇಕು ಸ್ವಾಮಿ. ಜಗನ್ಮಾತೆ ತಾಯಿಯೇ ನೀನೇ ರಕ್ಷಿಸಬೇಕು. ತಾಯಿ ಪಾರ್ವತಿಯನ್ನು ಕೊಡ್ತಾ ಇದ್ದಾರೆ.
ಹರನ ಅತ್ಯಂತ ಭಕ್ತಿಯಿಂದ ಸ್ಮರಣೆಯನ್ನು ಮಾಡ್ತಾ ಹರನ ಬಲ್ಲ ಅಡಿಯಾವರಿಯಲ್ಲಿ ಆ ಮಗುವನ್ನ ಇಡುತ್ತಾ ನೀನೇ ರಕ್ಷಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಮಗನಿಗೆ ನಾಮಕರಣವನ್ನು ಮಾಡಿ ಕಾಲದಂತೆ ನಿಮಗೆ ಕೆತ್ತನ ಹಾಗೆ ಇದ್ದಾರೆ ಈ ಸಿರಿಯಾನಿಗೆ ತನಗೆ ಒಬ್ಬ ಗಂಡು ಮಗು ಜನಿಸಿದೆ ಎಂಬತಕ್ಕಂತಹ ಸಂತೋಷದಲ್ಲಿ ಒಂದು ರಥವನ್ನು ಕೈಗೊಳ್ಳುತ್ತಾರೆ. ಪ್ರತಿಯೊಂದು ಕೂಡ ಒಂದು ಜಂಗಮನಿಗೆ ಅನ್ನವನ್ನು ಹಾಕದೆ ನಾನು ಉಣಲಾರೆ ಎಂಬತಕ್ಕಂಥದ್ದು ಅದಕ್ಕೆ ಸರ್ಕಾರ ಎನ್ನುವಂತಹ ನಿರಂತರವಾಗಿ ನಡೆಯಬೇಕು. ನನ್ನ ಮನೆಯಲ್ಲಿ ಅನ್ನದಾನ ಎನ್ನುವಂತಹ ನಿರಂತರವಾಗಿ ನಡೆಯಬೇಕು. ಎಂತಹ ಬುದ್ಧಿ, ಎಂತಹ ದಾಂಪತ್ಯ, ಎಂತಹ ಗೃಹಸ್ಥ ಧರ್ಮವನ್ನು ಆಶ್ರಯಿಸ್ತಾ ಇದ್ದಾರೆ. ಕಲಿಯುಗದಲ್ಲಿ ಇತ್ತಿತ್ತಲಾಗಿ ನಾವು ಕಾಣ್ತಾ ಇದ್ದೇವೆ. ಗೃಹಸ್ಥರ ಮನೆಗಳಲ್ಲೆಲ್ಲ ಮೊದಲು ಸುಸ್ವಾಗತ, ಒಳಗಮ್ಮಿ ಈ ರೀತಿಯಾದಂತಹ ಭಾವಚಿತ್ರಗಳು, ಅಕ್ಷರಗಳ ಫಲಕಗಳನ್ನು ಅಳವಡಿಸ್ತಾ ಇದ್ದೇವೆ. ಈಗೆಲ್ಲ ಹಲವು ಮನೆಗಳ ಮುಂದುಗಡೆಯಲ್ಲಿ ನಾಯಿ ಇದೆ ಎಚ್ಚರಿಕೆ, ಮುಂದೆ ಸಾಗಿ ಈ ರೀತಿಯಾದ ಬೋರ್ಡ್ಗಳೇ ಬರ್ತಾ ಇದೆ. ನಮ್ಮ ಮನೆಗೆ ಬನ್ನಿ, ಸುಸ್ವಾಗತ, ಉಳಿದುಕೊಳ್ಳಿ ಹೇಳುವ ಶಬ್ದಗಳು ಕಡಿಮೆಯಾಗ್ತಾ ಇದೆ. ವೈಜ್ಞಾನಿಕವೋ ವಿಜ್ಞಾನವೋ ಸಂಸ್ಕೃತಿಯ ಸಂಸ್ಕಾರದ ಅಧಃಪತನವೋ ಗೊತ್ತಿಲ್ಲ, ಹಿಂದೆ ಸರಿಯುತ್ತಾ ಇದೆ. ಆದರೆ ಆ ಕಾಲದಲ್ಲಿ ಸಿರಿಯಾದ ಮನೆ ಆಗಲ್ಲ. ನಿರಂತರವಾದಂತಹ ಸಂಸ್ಕಾರ ಎನ್ನುವುದು ನಡೆಯಬೇಕು ಎನ್ನುವಂತಹ ತತ್ವದಲ್ಲಿ ದಿವಸವೊಂದಕ್ಕೆ ಜಂಗಮರಂಗರೆದು ಸತ್ಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಭೋಜನವನ್ನ ಬಡಿಸ್ತಾ ಇದ್ದ. ಕೇವಲ ಭೋಜನ ಅಷ್ಟೇ ಅಲ್ಲ, ಬೇಡಿದ್ದನ್ನು ಕೊಡ್ತಾ ಇದ್ದ. ಯಾವುದು ಹೇಳಿದ್ರು ಅವರಿಗೆ ಕೇಸರಿ ಬಾತ್ ಬೇಕು ಅಂತ ಹೇಳಿದರೆ ಅದೇ ಆಲಿಸಿದ್ದ. ಮತ್ತೊಬ್ಬರು
ಸಂಸ್ಕಾರ, ಏನವರು ಹರಿಕೆ, ಏನದು ನಿನ್ನ ಧ್ಯಾನ, ನಿರಂತರವಾಗಿ ನಿನ್ನನ್ನೇ ಧ್ಯಾನ ಮಾಡ್ತಾ ಇರತಕ್ಕಂಥ ಜಂಗಮನಿಲ್ಲದೆ ಉಳುವುದಿಲ್ಲ ಎನ್ನುವ ಶಪಥವನ್ನು ಮಾಡಿ ಅನುದಿನವೂ ಕೂಡ ಜಂಗಮನನ್ನ ಕರೆದು ಸತ್ಕರಿಸಿ ಮೂಡಿಯನ್ನು ಮಾಡಿ ಕೇಳಿದ್ದನ್ನು ಕೊಡುತ್ತಾ ಸಂಸ್ಕಾರವನ್ನು ಮಾಡುವುದರಿಂದ ಮುಖಂಡ ಕಂಡಪ್ಪ. ಈ ಲೋಕದಲ್ಲಿ ಹಲವರ ಯಾರಿಗೂ ಕೂಡ ಮೋಸವನ್ನು ಮಾಡಲಾರ.
ನೀನು ಎಲ್ಲಿ ಬೇಕಿದ್ರು ಕಳಿಸುವ ಸಿರಿಯಾಳವನಿಗೆ ಮಾತ್ರ ಪರೀಕ್ಷೆ ನಮ್ಮನ್ನು ತಿಳಿಸ್ತೇವೆ. ಅವನ ಪರೀಕ್ಷೆಯನ್ನು ಮಾಡಿ ನಮ್ಮ ಮೈಯನ್ನೆಲ್ಲ ಸುಟ್ಟುಕೊಂಡು ಬಂದಿದ್ದೇನು ತಾಯೇ ಅಂತಹ ಪುತ್ರರನ್ನು ನಾನೆಂದು ಕಾಣೆ ಅಂತ ಹೇಳಿದಾಗ ಹರನಿಗೆ ನತ್ತು ನತ್ತು ಆ ಮಾತು ಕೇಳಿ ಹೇಳ್ತಾರೆ. ನೋಡಿದ್ಯಾ, ಇಷ್ಟಕ್ಕೆ ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ನೀವೇ ಹೇಳಿದ್ರಿ ಕೇಳಿದ್ದನ್ನು ಕೊಡುತ್ತಾರೆ ಅಂತ ಹೇಳಿದ್ರಲ್ವೇ? ಕೇಳಿದ್ದನ್ನು ಇಲ್ಲದೇ ಇದ್ದನ್ನು ಕೇಳಿದ್ರೆ ಹೇಗೆ ಕೊಡುತ್ತಾನೆ ಅಂತ ಪ್ರಶ್ನೆ ಮಾಡಿದ್ರು. ಅವಾಗ ಈಶ್ವರ ಹೇಳ್ದ, ಅರ ಪಾರ್ವತಿ ನನ್ನ ಭಕ್ತನಿಗೆ ಹೊರತಾಗಿ ಇಲ್ಲದೇ ಇರುವುದನ್ನು ಕೇಳಿದ್ರು ಕೊಡುವ ಛಲ ಅವನ ಕಡೆ ಉಂಟಮ್ಮ. ಹೌದೇ, ಅದನ್ನು ಪರೀಕ್ಷೆ ಆಗ್ಬೇಕಲ್ಲ ಅಂತ ಹೇಳಿದಾಗ ಆಯ್ತು, ನೀನು ಕೂಡ ನನ್ನ ಮೇಲೆ ಆ ಪರೀಕ್ಷೆ ಬರಬೇಕು ಅಂತ ಹೇಳಿ ಇಬ್ಬರೂ ಕೂಡ ಗುರು ಶಿಷ್ಯರು ಜಂಗಮರಾಗಿ ವೇದವನ್ನು ಮಾರ್ಪಡಿಸಿಕೊಂಡಿದ್ದಾರೆ. ಹರ ಏನು ಮಾಡಿದ, ಈ ನಾಟಕ ಚೆನ್ನಾಗಿ ಲೋಕದಲ್ಲಿ ಪ್ರಸ್ತುತಪಡಬೇಕು ಎನ್ನುವ ಕಾರಣಕ್ಕಾಗಿ ಈ ಶಿವಗಂಜಿ ಕ್ಷೇತ್ರದಲ್ಲಿರುವ ಎಲ್ಲ ಜಂಗಮರನ್ನು ಮಾಯ ಮಾಡಿ ಎಲ್ಲಿಯೂ ಕೂಡ ಜಂಗಮರೇ ಇಲ್ಲ. ಎಲ್ಲೆಲ್ಲ ನೋಡಿದ್ರು ಜಂಗಮರೇ ಇಲ್ಲ. ಆಳುಗಳೆಲ್ಲ ಬಂದು ಹೇಳ್ತಾ ಇದ್ದಾರೆ ಸಿರಿಯಾಳದಲ್ಲಿ, ಸ್ವಾಮಿ ರಾಜ ಎಲ್ಲಿ ನೋಡಿದರಲ್ಲಿ ಜಂಗಮರೇ ಕಾಣ್ತಾ ಇಲ್ಲ.
ಎಂದಾಗ ಅವರು ಹೇಳಿದರು, ಬಹಳ ದಿವಸ ಆಯ್ತಪ್ಪ ಊಟ ಮಾಡಿದ್ರು, ನನಗೆ ಇವತ್ತು ಮಾಂಸ ಭೋಜನವೇ ಜಂಗಮರಿಗೆ ಯತಿಗಳಿಗೆ ಮಾಂಸದ ಭೋಜನವೇ ಅಂತ. ನೀವು ಅದನ್ನೇ ಯಾಕಪ್ಪ ನನಗೆ ಮಾಂಸದ ಭೋಜನವೇ ಸಿದ್ಧವಾಗ್ತದೆ, 1 ಗಂಟೆ ಇರಬೇಕು, ನಮ್ಮ ಮನೆಗೆ ಬನ್ನಿ, ಅಡಿಗೆ ಸಿದ್ಧವಾಗಿರ್ತದೆ ಎಂದರೆ ಕೇವಲ ಮಾಂಸ ಭೋಜನ ಅಂದ್ರೆ ಆಡು ಪ್ರಾಣಿಗಳ ಮಾಂಸದ ಭೋಜನ ಹಾಗಿದೆ. ಯಾವ ಮಾಂಸ? ನರಮಾಂಸ ಭಕ್ಷ್ಯ, ನರಮಾಂಸವೇ. ನರಮಾಂಸದಿಂದ ಸಿದ್ಧ ಮಾಡಿದಂತಹ ಅಡಿಗೆಯನ್ನು ಉಣ್ಣಬೇಕು ಎನ್ನುವ ತಲಕದಲ್ಲಿ ಎಲ್ಲೆಲ್ಲೂ ಇಲ್ಲಿಯವರೆಗೆ ಬಂದವರು ನಾವು ಹೋದ ಒಂದು ಕ್ಷಣ ನಿಂತಿರುವ ಸಿರಿಯಾಳ ಸ್ವಾಮಿ, ನರಮಾಂಸ ಬೇಕೆ? ಆದೀತು ಈ ಪರೀಕ್ಷೆ ಸಿರಿಯಾಳ ಜೀವನದ ಕೊನೆಯ ಪರೀಕ್ಷೆಯನ್ನು ಭಾವಿಸಿಕೊಳ್ಳುತ್ತೇನೆ ಸ್ವಾಮಿ. ನರಮಾಂಸ ಬೇಕೆ? ಕೊಡುವುದಕ್ಕೆ ಸಿದ್ಧ ಬಂದಾಗ ಅರ್ಥವಾಯಿತು ನನಗೆ. ನಿನ್ನ ದೇಹವನ್ನೇ ಕೈಲು ಭಕ್ಷವನ್ನು ಮಾಡಿ ನಡೆಸುವುದಕ್ಕೆ ನೀನು ಮುಂದಾಗ್ತಾ ಇದ್ದೀಯಾ ಅಂತ ಕೇಳಿದಾಗ ನನಗೆ ಇದು ಯೋಗ ಅಲ್ವೇ ಸ್ವಾಮಿ? ನನ್ನ ದೇಹವನ್ನೇ ಕತ್ತರಿಸಿ ಭಕ್ಷವನ್ನಾಗಿ ನಮ್ಮಪಾಲಿಗೆ ಎಡೆಗೆ ಇಡುವುದಕ್ಕೆ ಬದ್ಧರಾಗಿದ್ದೇನೆ ಎಂದಾಗ ನಿನ್ನಂಥ ಬೆಳೆದವರ ದೇಹ ಯಾರಿಗೆ ಬೇಕು? ನಿನ್ನಂಥ ಬೆಳೆದು ನಿಂತಿರುವ ದೇಹ ಯಾರಿಗೂ ಬೇಡ. ಒಬ್ಬ ಶರಣರ ಸುತ 5 ವರ್ಷದ ಮಸುಳೆಯ ದೇಹದ ಭಕ್ಷ್ಯವೆನಗೆವೆ. ನಿಮ್ಮಂಥವರ ದೇಹ ಯಾರಿಗೆ ಬೇಕಪ್ಪ? ಕಲ್ಮಶದಿಂದ ಕೂಡಿರುವ ದೇಹ, ಸ್ವಾರ್ಥದಿಂದ ಕೂಡಿರುವ ದೇಹ, ನಾನು 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 ಎಂದು ಹಂಬಲಿಸುವ ದೇಹ ಯಾರಿಗೆ ಬೇಕು? ಏನು ಅರಿಯದೆ ಮುಕ್ತ ಮನಸ್ಸಲ್ಲಿಯೂ 5 ವರ್ಷದ ಗಂಡು ಶಿಶುವಿನ ಭಕ್ಷ್ಯ ನನ್ನ ಪಾಲಿಗೆ ಬೇಕು. ನಡುಗುತ್ತಾ ಕೈ ಮುಗಿದ ಸ್ವಾಮಿ, ಇನ್ನೊಂದು ಗಂಟೆ ಬಿಟ್ಟು ನನ್ನ ಮನೆಗೆ ಬಂದೆ ಆ ಭಕ್ಷ್ಯ ಸಿದ್ಧ ಎನ್ನುವ ಅಲ್ಲಿ ಸಾಕಾಗುತ್ತ ಬೆರಗಿದ ಮನೆಗೆ ಬರ್ತಾ ಇದ್ದಾನೆ ಸಿರಿಯ ಜಾಂಗಣ. ಇವತ್ತು ಬಂದಿರುವ ಜಾಂಗವರು ಸಾಮಾನ್ಯ ಬೇಕು ನನಗೆ. ಕೇಳುವ ಭಕ್ಷ್ಯ ಸಾಮಾನ್ಯದಲ್ಲ, ಮಾಂಸದ ರುಚಿಯನ್ನು ಕೇಳಿ ಇಷ್ಟೇ ತಾನೇ ಮಾಂಸದ ತಂತ್ರ ಆಯ್ತಲ್ಲ. ಕೇವಲ ಮಾಂಸ ಅಲ್ಲ, ನರಮಾಂಸವನ್ನೇ ಕೇಳ್ತಾ ಇದ್ದಾನೆ. ಇಷ್ಟೇ ತಾನೇ ನಾನಿರುವುದಕ್ಕಾಗಿ ಅಂದ್ರೆ ನಿಮ್ಮ ಸರಿಯಾಗಿರುವ ಜಾಗದಲ್ಲಿಯೂ ನನ್ನ ದೇಹವನ್ನು ಅರ್ಪಿಸದೇ ಇದ್ದರೆ ಈ ಪದರಸಿಯಾಗಿ ನನಗೇನು ಪ್ರಗತಿ? ಇದು ತಿಳಿದುಕೊಳ್ಳು. ನನ್ನ ಕತ್ತನ್ನು ಕತ್ತರಿಸಿ ಭಕ್ಷವನ್ನು ಸಿದ್ಧ ಮಾಡಿ ಅಂದರೆ ನನ್ನ ದೇಹವನ್ನೇ ಕತ್ತರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಜಾಗದ ನಿನ್ನ ದೇಹವೂ ಅಲ್ಲ, ನನ್ನ ದೇಹವೂ ಅಲ್ಲ. ಅವರಿಗೆ ಬೇಕಾದದ್ದು 5 ವರ್ಷದ ಹುಡುಗರ ಭಕ್ಷ್ಯ ಬೇಕಂತೆ. ನಾವು ಯಾರನ್ನಾದ್ರೂ ಮಕ್ಕಳನ್ನ ಮಾರಾಟ ಮಾಡಿ ಪಡೆದರೆ ಕೇಳಿದ್ರೆ, ಛೇ ಸ್ವಾಮಿ, ಈ ಯಾರೆಲ್ಲ ತನ್ನ ಮಸುವಿನಲ್ಲಿ ಹೆತ್ತು ಒತ್ತು ಪಾಲಿಸುವ ಮಕ್ಕಳನ್ನ ಕೊಡುವುದಕ್ಕೆ ಸಿದ್ಧರಾಗ್ತಾರೆ ಸ್ವಾಮಿ. ತನ್ನ ಎದೆಯ ಹಾಲನ್ನು ಉಳಿಸಿ ಬೆಳೆಸಿ ತನ್ನ ಜೀವನದ ಕಣ್ಣು ಮತ್ತು ಬೆಳೆಸಿರುವ ಮಕ್ಕಳನ್ನು ಆರಾಧನೆ ಕೊಡುವುದಕ್ಕೆ ಮುಂದಾಗ್ತಾ ಇದೆ. ನಮ್ಮ ಸಿದ್ಧಾಳವನ್ನೇ ಎಂದಾಗ ಸಿರಿಯ ಕೈ ಮುಗಿತಾ ಇದ್ದಾರೆ. ತಾಯಿ, ನಿನ್ನ ಉದರದಲ್ಲಿ ಜನಿಸಿದ ಮಗುವನ್ನು ಕೊಡುವುದಕ್ಕೆ ಸಿದ್ಧರಾಗ್ತಾ ಇದ್ದೀರಲ್ಲ, ನೀವೇ ಧನ್ಯ ಧನ್ಯ ಸತಿಗೆ ಕೈ ಮುಗಿದು ಹೇಳ್ತಾ ಇದ್ದಾರೆ ಸಿರಿಯ. ಎಂಥ ಭಾವನೆಯಿಂದ ಪತಿಯವಾದರೂ ಗಂಡನಾದರೂ
ಅಯ್ಯ ಗುರುಕುಲದಲ್ಲಿ ಇರುವಂತಹ ಚಿಲ್ಲಾರದ ಕಣ್ಣು ತನ್ನಿ ಎನ್ನುವುದಾಗಿ ಆ ವಯಸ್ಸಾದ ವೃದ್ಧ ಹೇಳ್ತಾ ಇದ್ದ, ಸ್ವಾಮಿ ನೀವು ಹಾಡುವುದನ್ನೆಲ್ಲ ನಾನು ಕೇಳಿಸಿಬಿಟ್ಟೆ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳಿದಾಗ ನಿಮ್ಮ ಬುದ್ಧಿಗೆ ಮೆಚ್ಚಿ ಶಿವವನ್ನು ಒಪ್ಪಂದೆ ಕರುಣಿಸಿದ್ದ. ಆ ಒಪ್ಪಂದೆ ಕಳೆದು ಬಂದು ಮಾಡಿದೆ. ನಿಮ್ಮ ಮನೆಯಲ್ಲಿ ಹೇಗಿದ್ದು ಕೆಲಸಕ್ಕೆ ಇದ್ದು ಈ ಜೀವ ಹೆಣ್ಣಾಗ್ತಾ ಇದೆ, ನನ್ನನ್ನೇ ಕಡಿದು ಎಂದಾಗ
ಈ ದೇಹದಲ್ಲಿ ಉಸಿರಿರುವಾಗಲೇ ಒಬ್ಬರಿಗೆ ಭಕ್ಷ್ಯವಾಗಿ ನಾನು ಸಮರ್ಪಿಸಿಕೊಂಡೆ ಅಂತಾದರೆ ನನ್ನಂತಹ ಪುಣ್ಯಾತ್ಮರಾಗಿದ್ದಾರಪ್ಪ. ತಡ ಮಾಡಬೇಡ, ತಡ ಮಾಡಬೇಡ, ಕಡಿಯನಲ್ಲ ಎನ್ನುವುದಾಗಿ ಹೇಳಿ ಶಿರವನ್ನು ನಲುಗಿಸಿದ. ಶ್ರೀಯಾಳ ತನ್ನ ಕೈಯಲ್ಲಿ ಕತ್ತಿಯನ್ನು ಹೇಳಿ ಓಂ ನಮಃ ಶಿವಾಯ ಕತ್ತಿಗೆ ಕತ್ತಿಯನ್ನ ಇಟ್ಟು ಕತ್ತರಿಸಿದ. ಆಮೇಲೆ ಕೈ ಕಾಲು ನಡುಗಿ ಕಣ್ಣು ಕತ್ತಲಾಗಿ ಎಚ್ಚರ
ಮಗನನ್ನು ಕರೆ ಮಕ್ಕಳಿಲ್ಲದ ಮನೆಯಲ್ಲಿ ಭೋಜನವನ ಮಕ್ಕಳಿಲ್ಲದ ಮನೆಯಲ್ಲಿ ನಾವು ಭೋಜನವನ್ನು ಮಾಡಲಾಗಪ್ಪ. ನಿಜವಾಗಿ ಮಗ ಇದ್ದಾನೆ ಅಂತಾದ್ರೆ ಮಗ ಎಲ್ಲಿ? ಮಗನನ್ನ ಕರೆ ಎರಡನೇ ಜಗವರಿಗೆ ಎದುರುಗಡೆ ಹಾಕಿದ್ದು ತಂದೆ ತಾಯಿಗಳಿಗೆ ಮಧ್ಯದಲ್ಲಿ ಹಾಕಿಟ್ಟಿದ್ದ ಎಲೆಯನ್ನ ಆ ನಿನ್ನ ಮಗ ಎಲ್ಲಿ? ಮಾಡಿದ ಮೊದಲಿನಿಂದ ಚಂಗಳ ಇದೇನು ಏನು ಪರೀಕ್ಷೆ ಏನು ಪರೀಕ್ಷೆ ಶಂಕರನೇ ಹರನೇ ತ್ರಾಹಿ ತ್ರಾಹಿ ಜಂಗಮರಿಲ್ಲದೆ ಉಡಲಾರೆ ಎನ್ನುವ ಕಾರ್ಯಕ್ಕಾಗಿ ನೀ ನಡೆಸಿದ ಹಾಗೆ ಜಂಗಮರನ್ನು ಕಟ್ಟೆ ಜಂಗಮರು ಮತ್ತು ಕೇಳಿದ ಎಲ್ಲ ಭಕ್ಷ್ಯಬದ್ಧ ಮಾಡಿದೆ. ವಿರೂಪ ಶಿಶುವನ್ನು ಕತ್ತರಿಸಿ ಭಕ್ಷ್ಯಬದ್ಧ ಮಾಡಿ ನೆಲೆಗೆ ಇಳಿಸಿದೆ. ಈಗ ಬಂದ ನನ್ನ ಶಿಶುವಂತೆ ಕದೀರಿ ಅಂತ ಹೇಳಿದೆ ನಾನು ಹೇಗೆ ಸ್ವಾಮಿ ಸ್ವಾಮಿ ಮಗ ಇದ್ದದ್ದು ಹೌದು. ಏನ್ ಮಾಡ್ಲಿ ಕೇಳಿದ್ರೆ ಚಿಂತೆಯಾದಗೆ ಕರೆಯಿಂದ ಮಗನನ್ನ ಚಿಂತೆ ಬೇಡ ಅವನಿಗೆ. ನಿನ್ನ ಒಬ್ಬನೇ ಕರೆ ಎನ್ನುವುದಾಗಿ ಹೇಳ್ತಾರೆ. ಹರಡನೆ ಸಂಪೂರ್ಣವಾದಂತಹ ಭಾವವನ್ನು ಹಾಕಿದಂತಹ ಜಾಗವೇ ದುಃಖದ ಒಡನೆಯಿಂದ ಗಂಡನನ್ನೇ ಕಟ್ಟಿದ ಭಾವನೆಯಲ್ಲಿಯೇ ತನ್ನ ಮಗನಾಗಿರುವಂತಹ ಚಿಲ್ಲಾಳವನ್ನು ಕರೆಯುತ್ತಾ ಇದ್ದಾಳೆ. ಚಿಲ್ಲಾಳ 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 ನೀನು ಬಾರದೆ ಈ ಜಂಗಮರು ಉಡಾರ ಮಗು ಚಿಲ್ಲಾಳ ಮಗುವನ್ನು ಕರೀತಾ ಕರೀತಾ ಚಾಂಗಳೆ ಬೆತ್ತಾಗಿ ಚಾಂಗಳೆ ಒಂದೊಂದು ಶಬ್ದ
ಅರಳಿಗೆ ವಂದನೆ ತೆಗೆಯುತ್ತಾರೆ. ಪಾರ್ವತಿಯಲ್ಲಿ ಕೇಳಿದ, ನೋಡಿದ್ಯಾ ಇಲ್ಲದೇ ಇರುವುದನ್ನು ಕೇಳಿದ್ರು ನಮ್ಮ ಭಕ್ತರು ಹೇಗೆ ಕೊಡ್ತಾರೆ ನೋಡಿದ್ಯಾ ಅಂತ ಪಾರ್ವತಿ ಪರಮೇಶ್ವರನಿಗೆ ವಂದಿಸಿ ಹೇಳ್ತಾ ಇದ್ದಾರೆ. ಸ್ವಾಮಿ, ಇನ್ನಾರಿಗೂ ಇಂತಹ ಪರೀಕ್ಷೆಯನ್ನು ಮಾಡಬೇಡಿ. ನನ್ನಿಂದ ಧರ್ಮಾಪರಾಧವಾಯಿತು. ಈ ಚಿಲ್ಲಾಡ, ಈ ಸಿರಿಯಾಡ, ಈ ಜಾಗರೆ ನಿಮ್ಮ ಪರಮ ಭಕ್ತರಪ್ಪ. ಈ ಭಕ್ತರಿಗೆ ಅನುಗ್ರಹವನ್ನು ಮಾಡಬೇಕು ಎನ್ನುವಾಗ ಶಿವ ಹೇಳ್ತಾ ಇದ್ದಾರೆ, ಸಿರಿಯಾಡ, ನಿನ್ನ ಈ ಪುಣ್ಯತಮವಾಗಿರುವಂತಹ ಕಥೆಯನ್ನು ಆರು ಕೇಳಿದಾರೋ ಅವರ ಜೀವನದಲ್ಲಿ ಸುಗಮವಾಗಿರತಕ್ಕಂತಹ ಜೀವನ, ನಂದನೂತನವಾಗಿರುವಂತಹ ಮನೆ, ಆನಂದದಾಯಕವಾಗಿರುವಂತಹ ಸಂಸಾರ ಎಲ್ಲವೂ ಕೂಡ ಘನಘನಕಾದಿಗಳನ್ನು ಕೂಡ ವೃದ್ಧಿಸಿ ಅವರ ಜೀವನ ನಿರಂತರವಾಗಿ ನಿರಂತರವಾಗಿ ಸಾಗುತ್ತದೆ ಎನ್ನುವ ಅಲ್ಲದೆ ಸಸರಿಯಾಗಿ ಕೈಲಾಸವರೆಗೂ ಬಂದು ನನ್ನ ಆಶ್ರಯದಲ್ಲೇ ಇರುವ ಯೋಗದಿಂದ ಪಾಗಿ ಬರಲಿ ಎಂದು ಆಶಿಸುತ್ತಾರೆ. ಹಾಗಾಗಿ ಭಕ್ತಿಯಂದೇ ಭಕ್ತಿಯೊಂದೇ ಎಲ್ಲ ಆತ್ಮೀಯ ಸದ್ಭಕ್ತರೇ, 36ನೇ ವರ್ಷದ ಈ ಒಂದು ಗಣೇಶ ಚತುರ್ಥಿ ಅಂಗವಾಗಿ 2ನೇ ದಿವಸದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತಿನ ಹರಿಕಥೆಯನ್ನ ಮಾಡಿ ಸಭಾಪತಿಯಾಗಿ ತಮ್ಮ ಮುಂದೆ ಸಮರ್ಪಿಸಿದ್ದೇವೆ. ಈ ಕಥೆಯಲ್ಲಿ ಜಿಜ್ಞಾಸನೆ ತಿಳಿಸುವುದಕ್ಕಾಗಿ ಕೇಳಿದರೆ ಇದ್ದಿಗೆ ಹೇಳಬೇಕು ಅಂತ ಬುದ್ಧಿಯಿಂದ ಕೇಳಿದರೆ ಸಾಕು. ತಪ್ಪನ್ನು ಹುಡುಕುವುದಕ್ಕೆ ಹೊರಟ ಸಾವಿರ ತಪ್ಪನ್ನು ಹುಡುಕಬಹುದು. ಬುದ್ಧಿಯಿಂದ ಕೇಳಿದಾಗ ಇದು ಮೋಕ್ಷಕ್ಕೆ ಮಾರ್ಗ, ಮುಕ್ತಿಗೆ ಮಾರ್ಗ ಎನ್ನುವ ದೃಷ್ಟಿಯಲ್ಲಿ ಕಂಡ ತಪ್ಪುಗಳೆಲ್ಲ ಒಪ್ಪಾಗಿಯೇ ನಡೆದು ನಿರಂತರವಾಗಿ ಜೀವನದ ಸನ್ಮಾರ್ಗವನ್ನು ಕಾಣುವುದು ಹೇಗೆ ಚಿಂತನೆಯಲ್ಲಿ ಕಾಲವನ್ನು ಕಳೆಯುವುದು ಒಂದು ಸದೀರ್ಘವಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಹರಿಕಥೆಯನ್ನು ಇವತ್ತಿನವರೆಗೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಈ ಒಂದು ಭಕ್ತಿಮಯವಾಗಿರ್ತಕ್ಕಂಥ ಕಥೆಯ ಪುಣ್ಯ ತಮ್ಮೆಲ್ಲರಿಗೂ ಕೂಡ ಲಭ್ಯವಾಗಲಿ. ಇಂತಹ ಒಂದು ಪುರಾಣದ ಇತಿಹಾಸದ ಕಾರ್ಯವನ್ನು ಆಗಾಗ ಸಮಾಜದ ಸಂಸ್ಕಾರಕ್ಕಾಗಿ ಸಮಾಜಕ್ಕೆ ನಿರಂತರವಾಗಿ ನೀಡುವ ಉದ್ದೇಶದಿಂದಾಗಿ ನಾವು ಅತ್ಯಂತವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತಕ್ಕಂಥ ಕಲಿತು ಮಾಡಿರುವಂತಹ
ಸಮರ್ಪಣೆಯನ್ನ ತಾವುಗಳೆಲ್ಲ ಪುಣ್ಯವನ್ನು ಪಡೆದು ಮೋಕ್ಷದ ಮಾರ್ಗಕ್ಕಾಗಿ ನಾವೆಲ್ಲರೂ ಕೂಡ ಸಾಗೋಣ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಇದ್ದಾರೆ. ಆ ಮಕ್ಕಳಿಗೂ ಕೂಡ ಸಂಸ್ಕಾರ ಎನ್ನುವುದು ಸಿಗಬೇಕು ಅಂತಕ್ಕಂಥ ಅವರು ಕೂಡ ಒಂದು ದಿವಸ ಒಳ್ಳೆಯ ಹರಿದಾಸರಾಗಬೇಕು, ಹರಿಕಥೆಯನ್ನು ಮಾಡುವಂತರಾಗಬೇಕು, ಸಂಗೀತ ಕಲಾವಿದರಾಗಬೇಕು, ಯಕ್ಷಗಾನ ಕಲಾವಿದರಾಗಬೇಕು, ಸಮಾಜಕ್ಕೆ ಸಂಸ್ಕಾರವನ್ನು ಕೊಡತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳಾಗಬೇಕು, ದಾರ್ಶನಿಕರಾಗಬೇಕು ಅಂತಕ್ಕಂಥ ಕಲ್ಪನೆ ಪ್ರತಿಯೊಬ್ಬ ತಾಯಿ ಬಂದು ನನ್ನ ಮಗ ದುಃಖರಾಗಬೇಕು, ನನ್ನ ಮಗ ಕಳ್ಳ ಆಗಬೇಕು, ನನ್ನ ಮಗ ಭಯೋತ್ಪಾದಕ ಆಗಬೇಕು, ಯಾವ ತಾಯಿಯೂ ಬಯಸುವುದಿಲ್ಲ, ಯಾವ ತಂದೆಯೂ ಬಯಸುವುದಿಲ್ಲ. ಆದರೆ ಬಯಸಿದ್ದೆಲ್ಲ ಈಡೇರಿಸುವ ಜವಾಬ್ದಾರಿ ಯಾರಿಗಿರ್ತದೆ ಅಂತ ಕೇಳಿದ್ರೆ ಇಡೀ ಸಮಾಜಕ್ಕೆ ಇರ್ತದೆ. ಒಬ್ಬರ ಮನೆಯಲ್ಲಿ ಹುಟ್ಟಿರುವ ಮಗುವಿಗೆ ಸಂಸ್ಕಾರವನ್ನು ಕೊಡಬೇಕಾದದ್ದು ತಂದೆ ತಾಯಿ ಗುರುಗಳ ಅಷ್ಟೇ ಅಲ್ಲ, ಇಡೀ ಸಮಾಜವು ಸಂಸ್ಕಾರ ಕೊಟ್ಟಾಗ ಲೋಕದ ಒಬ್ಬ ದಾರ್ಶನಿಕ ವ್ಯಕ್ತಿಯಾಗಿ ಮಾರ್ಪಡುವುದಕ್ಕೆ ಸಮಾಜ ಕಾರಣ ಆಗ್ತದೆ ಅಂತ. ಹಾಗಾಗಿ ಸಮಾಜವೇ ದುಷ್ಟ ಇದ್ದಾಗ ಹುಟ್ಟಿದ ಮಗುವು ದುಷ್ಟವಾಗುತ್ತದೆ, ಸಮಾಜವೇ ಕಳ್ಳ ಇದ್ದಾಗ ಹುಟ್ಟಿದ ಮಗುವು ಕೂಡ ಕಳ್ಳರಾಗುತ್ತಾನೆ. ಆದರೆ ಸಮಾಜವೇ ಸನ್ಮಾರ್ಗದಲ್ಲಿದ್ದಾಗ ಅಲ್ಲಿರುವರೆಲ್ಲರೂ ಕೂಡ ಸನ್ಮಾರ್ಗಿಗಳಾಗಿ ಸುಸಂಸ್ಕೃತರಾಗಿ ಬೆಳೆಯುವುದಕ್ಕೆ ಕಾರಣವಾಗುತ್ತದೆ. ಆ ಹಾದಿಯಲ್ಲಿ ನಮ್ಮನ್ನೆಲ್ಲ ಉದ್ದೇಶಗಳು ಏನು ಅಂತ ಕೇಳಿದ್ರೆ, ನಮ್ಮ ಊರಿನಲ್ಲಿ ಹುಟ್ಟಿದ ಅಲ್ಲ, ನಮ್ಮ ಸಮಾಜದಲ್ಲಿ ಹುಟ್ಟಿದ ಅಲ್ಲ, ನಮ್ಮ ರಾಷ್ಟ್ರದಲ್ಲಿ ಹುಟ್ಟಿದ ಪ್ರತಿಯೊಂದು ಕುಡಿಯು ಸಹಿತ ಭಾರತದ ರಾಷ್ಟ್ರೀಯ ಪತಾಕೆಯನ್ನ ಇಡೀ ವಿಶ್ವಕ್ಕೆ ಬೆಳಗುವ ಕುಡಿಯಾಗಿ ಬೆಳಗಬೇಕು ಎನ್ನತಕ್ಕಂಥ ಮನಪೂರ್ವಕವಾದಂತಹ ಆ ಭಾವನೆಯನ್ನು ಹೊಂದಿರತಕ್ಕಂಥ ಹಿಂದೂಗಳು ನಾವೆಲ್ಲರೂ ಕೂಡ. ಆ ನೆಲೆಯಲ್ಲಿ ಈ ಸಂಸ್ಕಾರ ಎನ್ನುವುದು ಅದೊಂದು ಒಂದು ಅಡಿಪಾಯವಾಗಿ ಸಂರಕ್ಷಣೆ ಎನ್ನತಕ್ಕಂಥ ಪ್ರಾರ್ಥನೆಯನ್ನ ಆ ಭಗವಂತನಲ್ಲಿ ಮಾಡಿಕೊಡುತ್ತಾ ಇಂತಹ ಅವಕಾಶದಿಂದ ನಾವು ನೀವುಗಳೆಲ್ಲ ಸಿಗ್ತಾ ಇಂತಹ ಪುಣ್ಯತಮ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಎನ್ನುವಂತಹ ಮಾತನ್ನು ಹೇಳ್ತಾ, ನಮಗೆ ಹಾರ್ಮೋನಿಯಂ ಸಾಧಿಸಿರ್ತಕ್ಕಂಥ ಶಿವರಾಮ್ ಭಾಗವತ್ ಅವರಿಗೂ, ತಬಲಾ ಸಾಧಿಸಿರ್ತಕ್ಕಂಥ ವೆಂಕಟರಮಣ ಭಟ್ರಿಗೂ ಪೂರ್ವವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಇಷ್ಟು ದಿನವರೆಗೆ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಅಭಿನಂದಿಸ್ತಾ ಈ ಕಥಾಕಾಲಕ್ಷೇಪಕ್ಕೆ ಸಮಾಪ್ತಿ ಹೇಳ್ತಾ ಇದ್ದೀವಿ. ನಮಸ್ಕಾರ. ಇಲ್ಲಿಯವರೆಗೆ ಭಕ್ತ ಸಿರಿಯಾಳ ಎನ್ನುವಂಥ ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮನ್ನು ಭಕ್ತಿಯ ಲೋಕಕ್ಕೆ ಕೊಂಡೊಯ್ದಂಥ ಹರಿದಾತ ಶಿವರಾಮ್ ಗಾಂವ್ಕರ್ ಕನಕನಹಳ್ಳಿಯವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸೇರಿದಂಥ ಎಲ್ಲ ಭಕ್ತವೃಂದದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಕೀರ್ತನಾ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಸಾಥನ್ನು ನೀಡಿದಂಥ ಶಿವರಾಮ್ ಭಾಗವತ್ ಕನಕನಹಳ್ಳಿಯವರಿಗೂ ಕೂಡ